ನೋಡಿದ್ರಲ್ಲ ಸ್ನೇಹಿತರೆ, ನಾವು ಇವಾಗ ಭಾರತೀಯ ಪ್ರಜೆಗಳಿಗೆ ನೀಡಿರ್ತಕ್ಕಂತಹ ಹಕ್ಕುಗಳ ಕುರಿತಾಗಿ ನಾವು ಇವತ್ತು ನೋಡಿದ್ವಿ. ಯಾವುದು 15ನೆಯ ವಿಧಿ, 16ನೆಯ ವಿಧಿ, 19ನೆಯ ವಿಧಿ ಮತ್ತು 29ನೆಯ ವಿಧಿ ಮತ್ತು 30ನೆಯ ವಿಧಿಯು ಭಾರತೀಯ ಪ್ರಜೆಗಳಿಗೆ ನೀಡಿರ್ತಕ್ಕಂತಹ ಹಕ್ಕುಗಳನ್ನು ಕುರಿತಾಗಿ ನೋಡಿದ್ವಿ. ಅದೇ ರೀತಿ ಭಾರತೀಯ ಪ್ರಜೆಗಳಿಗೂ ಮತ್ತು ವಿದೇಶಿಯರಿಗೂ ನೀಡಿರ್ತಕ್ಕಂತಹ ಹಕ್ಕುಗಳ ಕುರಿತಾಗಿ ಇವತ್ತು ನೋಡೋಣ. ನೋಡಿ, ಪ್ರಜೆಗಳಿಗೆ ಹಾಗೂ ವಿದೇಶಿಯರಿಗೂ ನೀಡಲಾಗಿರುವಂತಹ ಮೂಲಭೂತ ಹಕ್ಕುಗಳು. ನೋಡಿ, ಈ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೂ ವಿದೇಶಿಯರಿಗೂ ಇಬ್ಬರಿಗೂ ಕೂಡ ನೀಡಲಾಗಿದೆ. ಆದರೆ ವಿದೇಶಿ ಶತ್ರುಗಳನ್ನು ಹೊರತುಪಡಿಸಿ ಈ ಹಕ್ಕುಗಳನ್ನು ನೀಡಿದ್ದಾರೆ. ನೋಡೋಣ, ಮೊದಲನೇದು ಯಾವ್ದು ಪಾಯಿಂಟ್ ಬರುತ್ತಪ್ಪ ಅಂತಂದರೆ, ನೋಡಿ, ಸಂವಿಧಾನದ 14ನೇ ವಿಧಿ. ನೋಡಿ, ಕಾನೂನಿನ ಮುಂದೆ ಸಮಾನತೆ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅನ್ನುವಂಥದ್ದು ಇಲ್ಲಿ ತಿಳ್ಕೊಳ್ಬೇಕು. ಎಲ್ಲರಿಗೂ ಸಮಾನವಾಗಿರ್ತಕ್ಕಂತಹ ಕಾನೂನಿನ ಸಮಾನ ರಕ್ಷಣೆಯನ್ನು ದೊರೆಯುತ್ತದೆ. ಭಾರತೀಯರಿಗೂ ಇದು ನ್ಯಾಯಯುತವಾಗಿ ನೀಡಿರ್ತಕ್ಕಂಥ ಸ್ವತಂತ್ರದ ಹಕ್ಕಾಗಿದೆ. ಅದೇ ರೀತಿ ವಿದೇಶಿಯರಿಗೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಅವರ ರಕ್ಷಣೆಯನ್ನು ಕೂಡ ನೀಡುವಂಥದ್ದು ಇಲ್ಲಿ ಸಮಾನವಾಗಿರ್ತಕ್ಕಂತಹ ಹಕ್ಕಾಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ಅದೇ ರೀತಿ 20ನೇ ವಿಧಿ ಏನು ಹೇಳುತ್ತೆ, ಅಪರಾಧಿಗಳಿಗೆ ಶಿಕ್ಷೆ ನೀಡುವುದರ ವಿರುದ್ಧವಾಗಿ ರಕ್ಷಣೆಯನ್ನು ನೀಡುವಂಥದ್ದು. ಇದು ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ಅನ್ವಯ ಆಗ್ತದೆ. ಏನು, ಈ ವಿಧಿ ವ್ಯಕ್ತಿಯನ್ನು ಅನ್ಯಾಯಕರ ಶಿಕ್ಷೆಯಿಂದ ರಕ್ಷಿಸುತ್ತದೆ. ಕೆಲವೊಂದು ಸಾರಿ ಏನಾಗ್ಬಿಡುತ್ತಪ್ಪ ಅಂತಂದರೆ, ನ್ಯಾಯಾಲಯದಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಶಿಕ್ಷೆನ ಅನುಭವಿಸುವಂಥವನೇ ಆಗಿರ್ತಾನೆ. ಹೆಂಗೆ, ಕೆಲವೊಂದು ಸಾರಿ ಸುಳ್ಳು ಸಾಕ್ಷಿಗಳನ್ನು ದಾಖಲಿಸಿ ಅವನ ವಿರುದ್ಧ ಷಡ್ಯಂತ್ರವನ್ನು ನಿರೂಪಿಸಿ ನ್ಯಾಯಾಲಯದಲ್ಲಿ ಅವನಿಗೆ ಶಿಕ್ಷೆಯನ್ನು ಆಗುವಂತೆ ಮಾಡಲಾಗ್ತದೆ. ಆದರೆ ಅಪರಾಧಿಗಳಿಗೆ ಶಿಕ್ಷೆ ನೀಡುವುದರ ವಿರುದ್ಧ ರಕ್ಷಣೆ ಅಂದರೆ, ಇವು ನಿರಪರಾಧಿ ಇದ್ದರೂ ಕೂಡ ಅವನಿಗೆ ಒಂದೊಂದು ಸಾರಿ ಶಿಕ್ಷೆ ಆಗಿರ್ತದೆ. ಅಂಥವ್ರ ವಿರುದ್ಧ ಈ ವಿಧಿ ವ್ಯಕ್ತಿಯನ್ನು ಅನ್ಯಾಯಕರ ಶಿಕ್ಷೆಯಿಂದ ಅವನನ್ನು ರಕ್ಷಣೆ ಮಾಡುವಂಥದ್ದು ಈ 20ನೇ ವಿಧಿ ಇಲ್ಲಿ ತಿಳಿಸ್ತದೆ. ನೋಡಿ, ಹಿಂದಿನ ದಿನಾಂಕದಿಂದ ಶಿಕ್ಷೆ ವಿಧಿಸಬಾರದು. ಎಕ್ಸ್ಪೋರ್ಟ್ ಫ್ಯಾಕ್ಟೋಲಾ ವಿರುದ್ಧ ರಕ್ಷಣೆಯನ್ನು ನೀಡುವಂಥದ್ದು ಈ ಕಾಯ್ದೆಯಲ್ಲಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, ಒಂದೇ ಅಪರಾಧಕ್ಕೆ 2 ಬಾರಿ ಶಿಕ್ಷೆಯನ್ನು ಕೊಡಬಾರದು. ನೋಡಿ, ಒಂದೇ ಅಪರಾಧ, ಒಬ್ಬ ಅಪರಾಧಿಯು ಒಂದು ತಪ್ಪನ್ನು ಮಾಡಿರ್ತಾನೆ, ಅದಕ್ಕೆ ಶಿಕ್ಷೆಯನ್ನು ನೀಡಿರ್ತಾರೆ. ಅದೇ ಶಿಕ್ಷೆಗೆ 2 ಬಾರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀಡಬಾರದು ಅಂಥೇಳಿ ಈ ವಿಧಿಯು ತಿಳಿಸ್ತದೆ. ತನ್ನ ವಿರುದ್ಧ ಸಾಕ್ಷಿ ನೀಡಲು ಯಾರನ್ನು ಬಲವಂತ ಮಾಡಬಾರದು. ಏನು ಹೇಳಿ, ತನ್ನ ವಿರುದ್ಧವಾಗಿರ್ತಕ್ಕಂಥ ಸಾಕ್ಷಿಯನ್ನು ಹೇಳೋದಕ್ಕೆ ಯಾರಿಗೂ ಬಲವಂತ ಮಾಡಬಾರದು ಅಂಥೇಳಿ ಈ ವಿಧಿಯಲ್ಲಿ ನಾವು ತಿಳಿದುಕೊಳ್ಬಹುದು. ನೋಡಿ, ಸೆಲ್ಫ್ ಇನ್ಕ್ರಿಮೇಷನ್ ವಿರುದ್ಧ ರಕ್ಷಣೆಯನ್ನು ನೀಡುವಂತಹ ಹಕ್ಕನ್ನು ಇಲ್ಲಿ ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ನೀಡಲಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ, ನೋಡಿ, ವಿಧಿ 21 ಏನು ಹೇಳುತ್ತೆ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯ ಕುರಿತಾಗಿ ತಿಳಿಸ್ತದೆ. ಏನು ಹೇಳಿ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ನೋಡಿ, ಕಾನೂನಿನ ಪ್ರಕಾರ ಹೊರತುಪಡಿಸಿ ಯಾರೊಬ್ಬರ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏನು ಹೇಳಿ, ಕಾನೂನಿನ ಪ್ರಕಾರ ಹೊರತುಪಡಿಸಿ ಯಾರೊಬ್ಬರ ಜೀವವಾಗಲಿ ಅವರ ವೈಯಕ್ತಿಕ ಸ್ವಾತಂತ್ರ್ಯವಾಗಲಿ ಯಾರು ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂದರೆ ಅವ್ರ ಇಷ್ಟದ ಪ್ರಕಾರ ಜೀವಿಸುವಂಥ ಹಕ್ಕು ನಮ್ಮ ಭಾರತೀಯ ಪ್ರಜೆಗಳಿಗೂ ಮತ್ತು ವಿದೇಶಿಯ ಪ್ರಜೆಗಳಿಗೂ ಇಬ್ಬರಿಗೂ ನೀಡಲಾಗಿದೆ ಅಂಥೇಳಿ ತಿಳ್ಕೊಳ್ಬೇಕು. ಇದು ಅತ್ಯಂತ ಮಹತ್ವವಾದ ಹಕ್ಕುಗಳಲ್ಲಿ ಒಂದಾಗಿದೆ ಅಂಥೇಳಿ ನಾವು ಪರಿಗಣಿಸಬೇಕು. ನೋಡಿದ್ರಲ್ಲ, ಅದೇ ರೀತಿ ವಿಧಿ 21A ಯಾವ ಶಿಕ್ಷಣದ ಬಗ್ಗೆ ಏನು ಹೇಳುತ್ತೆ ನಾವು ಇಲ್ಲಿ ನೋಡೋಣ. ನೋಡಿ, ಶಿಕ್ಷಣದ ಹಕ್ಕು ಏನು, 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕಡ್ಡಾಯವಾಗಿ ನೀಡಬೇಕು ಅಂಥೇಳಿ 21A ವಿಧಿಯು ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ಅನ್ವಯವಾಗುವಂತೆ ಈ ವಿಧಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಮುಂದುವರೆದು 5ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ, 5ನೇ ಪಾಯಿಂಟು, ವಿಧಿ 22 ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆಯನ್ನು ಮಾಡುವಂತಹ ವಿಧಿ. ನೋಡಿ, ಬಂಧನಗೊಂಡ ವ್ಯಕ್ತಿಗೆ ಕಾರಣ ತಿಳಿಸಬೇಕು. ಯಾಕೆ ಬಂಧಿಸಲಾಗಿದೆ, ಯಾವ ಕಾರಣಕ್ಕಾಗಿ ಬಂಧಿಸಲಾಗಿದೆ ಅಂತೇಳಿ ಈ ವಿಧಿಯಲ್ಲಿ ನಾವು ತಿಳಿದುಕೊಳ್ಬೇಕು. ನೋಡಿ, ವಕೀಲರ ಸಹಾಯವನ್ನು ಪಡೆಯುವಂಥ ಹಕ್ಕು. ನೋಡಿ, ಭಾರತೀಯ ಪ್ರಜೆಗಳಿಗಾಗಲಿ ವಿದೇಶಿಯ ಪ್ರಜೆಗಳಿಗಾಗಲಿ ಇಬ್ಬರಿಗೂ ವಕೀಲರ ಸಹಾಯವನ್ನು ಪಡೆಯುವಂಥ ಹಕ್ಕನ್ನು ನೀಡಲಾಗಿದೆ.
ನೋಡಿ, 24 ಗಂಟೆಯ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಯಾವುದೇ ಒಬ್ಬ ಅಪರಾಧಿ ಅಂಥೇಳಿ ಅವನನ್ನು ಕಸ್ಟಡಿಗೆ ತೆಗೆದುಕೊಂಡಾಗ ಅವನನ್ನು 24 ಗಂಟೆಯ ಒಳಗಡೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಆದರೆ ಕೆಲವೊಂದು ವಿನಾಯಿತಿಗಳನ್ನು ಹೊರತುಪಡಿಸಿ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ನಮ್ಮ ದೇಶದವರಿಗಾಗಲಿ ಬೇರೆ ದೇಶದವರಿಗಾಗಲಿ ಎಲ್ರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ಈ ಸಂವಿಧಾನದಲ್ಲಿ ನೀಡಲಾಗಿದೆ. ನೆಕ್ಸ್ಟ್ 6ನೇ ಪಾಯಿಂಟಲ್ಲಿ 23ನೇ ವಿಧಿ ಏನು ಹೇಳುತ್ತೆ? ಮಾನವನ ಕಳ್ಳ ಸಾಗಾಣೆ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧ ಮಾಡಿದ್ದಾರೆ. ಅಂದರೆ ಕೆಲವೊಂದು ಸಾರಿ ಕಿಡ್ನ್ಯಾಪ್ ಅಂತ ಹೇಳ್ತೀವಲ್ಲ, ಕಿಡ್ನ್ಯಾಪ್ ಆಗಲಿ ಅಥವಾ ಬಲವಂತವಾಗಿ ಮಕ್ಕಳನ್ನು ದುಡಿಮೆ ಮಾಡ್ತಾರೆ, ಅಥವಾ ವಯಸ್ಸಾದವರಿಗಾಗಲಿ ಕೆಲವೊಬ್ಬರಿಗೆ ದುಡಿಯೋದಕ್ಕೆ ಇಟ್ಕೊಂಡಿರ್ತಾರಲ್ಲ, ಅದನ್ನು ನಿಷೇಧ ಮಾಡುವಂತಹ ಹಕ್ಕನ್ನು ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ನೀಡಲಾಗಿದೆ. ನೋಡಿ, ಮಾನವನ ಅಕ್ರಮವಾಗಿ ಮಾರಾಟ ಮಾಡುವುದು, ಬೇಗಾರ ಮತ್ತು ಬಲವಂತದ ಕೆಲಸ ಇತ್ಯಾದಿಗಳನ್ನು ನಿಷೇಧ ಮಾಡಲಾಗ್ತದೆ. ನೋಡಿ, ಅಕ್ರಮವಾಗಿ ಕೆಲವೊಂದಿಷ್ಟು ಮಹಿಳೆಯರಿಗೂ ಕೂಡ ಕಿಡ್ನಾಪನ್ನು ಮಾಡಿ ಮಾರಾಟ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಿರ್ತಾರೆ ಅಂಥವರಿಗೆ, ಮತ್ತು ಬಲವಂತವಾಗಿ ದುಡಿಮೆ ಜೀತ್ ಪದ್ಧತಿ ಮುಖಾಂತರ ಯಾರನ್ನು ದುಡಿಮೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತಾರಲ್ಲ ಅಂಥವು ಎಲ್ಲವೂ ಕೂಡ ಭಾರತೀಯರಿಗಾಗಲಿ ವಿದೇಶಿಯರಿಗಾಗಲಿ ಇಬ್ಬರಿಗೂ ನಿಷೇಧವನ್ನು ಮಾಡಿದ್ದಾರೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, 7ನೇ ವಿಧಿ, ಇದು 7ನೇ ಪಾಯಿಂಟು ವಿಧಿ 24 ಏನು ಹೇಳುತ್ತೆ? ಮಕ್ಕಳನ್ನು ಅಪಾಯಕಾರಿ ಉದ್ಯೋಗದಲ್ಲಿ ನೇಮಕ ಮಾಡುವಂಥದ್ದನ್ನು ನಿಷೇಧ ಮಾಡಲಾಗಿದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಏನು? 14 ವರ್ಷ ವಯಸ್ಸಿಗಿಂತ ಕಡಿಮೆ ಇರುವಂತಹ ಮಕ್ಕಳನ್ನು ಕಾರ್ಖಾನೆಗಳಲ್ಲಾಗಲಿ ಗಣಿಗಾರಿಕೆಗಳಲ್ಲಾಗಲಿ ಅಥವಾ ಇತರೆ ಅಪಾಯಕಾರಿಯಾಗಿರ್ತಕ್ಕಂತಹ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ತೊಡಗಿಸ್ಕೊಳ್ಬಾರ್ದು. ಇದು ಕಾನೂನಿಗೆ ಬಾಹಿರವಾಗಿದೆ ಅಂತೇಳಿ ಈ ವಿಧಿಯು ಇಲ್ಲಿ ತಿಳಿಸ್ಕೊಡ್ತದೆ. ನೋಡಿದ್ರಲ್ಲ? ಅದೇ ರೀತಿ ವಿಧಿ 25ರಿಂದ 8ನೇ ಪಾಯಿಂಟು 25ರಿಂದ 28 ವಿಧಿಯಲ್ಲಿ ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ನೀಡಿದೆ. ಅದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, ಏನು 25ನೇ ವಿಧಿ ಏನು ಹೇಳುತ್ತೆ? ಮನಸ್ಸಿನ ಸ್ವಾತಂತ್ರ್ಯ ಹಾಗೂ ಧರ್ಮವನ್ನು ಆಚರಿಸುವಂತಹ ಮತ್ತು ಪಾಲಿಸುವಂತಹ ಮತ್ತು ಪ್ರಸಾರ ಮಾಡುವಂತಹ ಹಕ್ಕು ಪ್ರತಿಯೊಬ್ಬರಿಗೆ ನೀಡಿದೆ, ವಿದೇಶಿಯರಿಗಾಗಲಿ ಭಾರತೀಯರಿಗಾಗಲಿ. ಅಂದರೆ ಮನಸ್ಸಿನಿಂದ ಸ್ವಇಚ್ಛೆಯಿಂದ ಯಾವುದೇ ಒಬ್ಬ ವ್ಯಕ್ತಿ ಯಾವ ಧರ್ಮವನ್ನು ಬೇಕಾದರೂ ಸ್ವೀಕರಿಸ್ಬೋದು, ಆಚರಿಸ್ಬೋದು, ಪ್ರಚಾರ ಮಾಡಬಹುದು ಮತ್ತು ಪಾಲಿಸುವಂಥದ್ದು ಎಲ್ಲವನ್ನ ಆ ವ್ಯಕ್ತಿ ಮಾಡಬಹುದು ಅಂತೇಳಿ 25ನೇ ವಿಧಿ ಧಾರ್ಮಿಕ ಹಕ್ಕಿನಲ್ಲಿ ತಿಳಿಸ್ತದೆ. ನೋಡಿ, 26ನೇ ವಿಧಿ ಏನು ಹೇಳುತ್ತಾ? ಧಾರ್ಮಿಕ ಸಂಸ್ಥೆಗಳನ್ನು ನಿರ್ವಹಿಸುವಂಥ ಹಕ್ಕುಗಳು. ನೋಡಿ, ಧಾರ್ಮಿಕ ಸಂಸ್ಥೆಗಳು ಏನಿದಾವಲ್ಲ ಅವುಗಳನ್ನು ನಿರ್ವಹಣೆ ಮಾಡುವಂಥ ಹಕ್ಕನ್ನು ಭಾರತೀಯರಿಗೂ ಮತ್ತು ವಿದೇಶಿಯರು ಇಬ್ಬರಿಗೂ ನೀಡಲಾಗಿದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಅದೇ ರೀತಿ 27ನೇ ವಿಧಿ ಏನು ಹೇಳುತ್ತೆ? ನಿರ್ದಿಷ್ಟ ಧರ್ಮ ಪ್ರಚಾರಕ್ಕಾಗಿ ತೆರಿಗೆ ವಿಧಿಸಲು ಬಲವಂತ ಮಾಡಬಾರ್ದು. ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಲವಂತವಾಗಿ ಧರ್ಮ ಪ್ರಚಾರ ಮಾಡುವುದಕ್ಕೋಸ್ಕರ ಹಣವನ್ನು ಸಂಗ್ರಹಣೆ ಮಾಡುವಂಥದ್ದಾಗಲಿ ತೆರಿಗೆಯನ್ನು ವಿಧಿಸುವಂಥದ್ದು ಯಾವುದೇ ಕಾರಣಕ್ಕೂ ಮಾಡಬಾರದು. ವಿದೇಶಿಯರಿಗಾಗಲಿ ಭಾರತೀಯರಿಗಾಗಲಿ ಈ ವಿಧಿಯು ಅನ್ವಯವಾಗ್ತದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಅದೇ ರೀತಿ 28ನೇ ವಿಧಿ ಏನು ಹೇಳುತ್ತೆ? ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಸಂಬಂಧಿಸಿದ ನಿಯಮಗಳನ್ನು ವಿಧಿಸಲಾಗಿದೆ. ಏನು? ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ನೀಡಿಲ್ಲ. ಇದಕ್ಕೆ ಸಂಬಂಧಿಸಿದಂಥ ಕೆಲವೊಂದು ನಿಯಮಗಳನ್ನು ಈ ವಿಧಿಯಲ್ಲಿ ನೀಡಿರುವುದು ನಾವು ಇಲ್ಲಿ ಖಚಿತಪಡಿಸಿಕೊಳ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಭಾರತೀಯ ಸಂವಿಧಾನದಲ್ಲಿ ಭಾರತೀಯರಿಗೂ ಮತ್ತು ವಿದೇಶಿಯರಿಗೂ, ಯಾರು ಭಾರತ ದೇಶದ ಅಥವಾ ವಿದೇಶಿ ಶತ್ರುಗಳನ್ನು ಹೊರತುಪಡಿಸಿ ಭಾರತೀಯರಿಗೂ ವಿದೇಶಿಯರಿಗೂ ನೀಡಿರ್ತಕ್ಕಂಥ ಸ್ವಾತಂತ್ರ್ಯಗಳು ಜಸ್ಟ್ ನೀವು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು 14ನೇ ವಿಧಿ ಏನು ಹೇಳುತ್ತೆ, 20ನೇ ವಿಧಿ ಏನು ಹೇಳುತ್ತೆ, 21ನೇ ವಿಧಿ ಏನು ಹೇಳುತ್ತೆ, 21A ವಿಧಿ ಏನು ಹೇಳುತ್ತೆ, 22 ವಿಧಿ ಏನು ಹೇಳುತ್ತೆ, 23, 24ನೇ ವಿಧಿ ಏನು ಹೇಳುತ್ತೆ, ಅದೇ ರೀತಿ 25ರಿಂದ 28ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಏನು ಹೇಳುತ್ತೆ ಅನ್ನೋದರ ಮೇಲೆ ನೀವು ಅಧ್ಯಯನ ಮಾಡಿದ್ರೆ ನೀವು ಕಂಪಲ್ಸರಿಯಾಗಿ ಈ ಚಾಪ್ಟರ್ ಮೇಲೆ ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದು ಅಂತ ನಾನು ಹೇಳ್ತೀನಿ. ನೋಡಿ, ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು MCQ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಅಲ್ಲಿವರೆಗೂ ನೀವು ರಘು GK 2026 ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ತಿಳಿಸ್ತಾ, ನಿಮಗೆ ಇನ್ನೂ ಯಾವ ರೀತಿಯಾಗಿರ್ತಕ್ಕಂಥ ಕ್ಲಾಸ್ಗಳ ಬಗ್ಗೆ ತಿಳಿ ಹೇಳಬೇಕು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಆ ಕ್ಲಾಸ್ಗಳನ್ನು ನಾನು ಅಚ್ಚುಕಟ್ಟಾಗಿ ಮಾಡಲು ಪ್ರಯತ್ನಿಸ್ತೇನೆ. ಥ್ಯಾಂಕ್ ಯು.